ತೂಗಾಡುವುದನ್ನು ನೋಡುವ ನನ್ನ ಕಣ್ಣುಗಳು ಭಾಗ್ಯವುಳ್ಳವು. ಇನ್ನು ನಾನು ಸತ್ರೂ ಚಿಂತೆ ಇಲ್ಲ. ಸುಲಿಗೆ ಮಾಡಿದ ವಸ್ತ್ರವನ್ನು ನೀವೇ ಹಂಚಿಕೊಳ್ಳಿ. ಹೊಲಿಗೆ ಇಲ್ಲದ ಈ ವಸ್ತ್ರವನ್ನು ಮಾತ್ರ ಅರಿಯದೆ ಯಾರಿಗಾದರೂ ಒಬ್ಬರಿಗೆ ಸೇರುವಂತೆ ಚೀಟಾಕಿ ಆರಿಸಿ. ದೇವಾಲಯವನ್ನು ಕೇಳಿವಿ ಪುರ ಮೂರೇ ಕೆಟ್ಟರು ಹೇಳ್ತಿದ್ದಂತವ್ರೆ ಈ ಮೂರು ಮನೆ ನೀನು ಯಾರನ್ನ ಹಚ್ಕೋತಾರೆ ಈಗ ಸುಮ್ಮನೆ ತಲೆ ಹಚ್ಕೋ ನೋಡೋಣ. ನೀನು ಸರ್ವೇಶ ಕುಮಾರನಾಗಿದ್ದರೆ ಈಗ ಈ ಶಿಲುವೆ ಹಿಡಿದು ಬಂದು ರಾಜ್ಯವನ್ನಾಡು. ನೀನು ಜೂದರಿಗೆ ರಾಯನೆಂದು ನಮ್ಮನಿಗೆ ಅವಮಾನ ಪಡಿಸಿದಂತ ನೀಚನೆ ಈಗ ಇಳಿದು ಬಂದು ನಮ್ಮನ್ನು ಆಳು ಮಾಡೋಣ. ಯಾಕೆ ಇನ್ನು ನಿನಗೆ ಕಿವಿಗೆ ಪಿತನೇ, ಇವರನ್ನು ಮನ್ನಿಸಿರಿ. ಇವರು ಮಾಡುವುದು ಅರಿಯದೆ ಮಾಡಿರುತ್ತಾರೆ. ಹಲೋ ಬೋಧಕನೇ, ನೀನು ನಿಜವಾದ ಕ್ರಿಸ್ತವನೆಂತಲೂ ದೇವಕುಮಾರನೆಂತಲೂ ಹೇಳುತ್ತಿದ್ದೀಯಲ್ಲ. ನೀನು ಕ್ರಿಸ್ತವನಾಗಿದ್ದರೆ ನಿನ್ನನ್ನು ಮತ್ತು ನಮ್ಮನ್ನು ರಕ್ಷಿಸಬಹುದಾಗಿತ್ತಲ್ಲ. ಏನೋ ಜ್ಞಾನವಿಲ್ಲದ ಬುದ್ಧಿಹೀನನೇ, ಹೀಗೆ ಸಾಯುವ ಸಮಯದಲ್ಲೂ ದೇವರ ಭಯ ಇಲ್ಲವೇ? ನಾವಾದರೂ ನಮ್ಮ ನ್ಯಾಯವಾದ ತಪ್ಪಿಗೆ ಶಿಕ್ಷೆಯನ್ನು ಅನುಭವಿಸ್ತಾ ಇರ್ತೇವೆ. ಆದರೆ ಈ ಪುಣ್ಯಾತ್ಮರು ಯಾವ ತಪ್ಪನ್ನು ಮಾಡದೆ ಶಿಕ್ಷೆಯನ್ನು ಅನುಭವಿಸ್ತಾ ಇರ್ತಾರೆ. ಇದನ್ನು ಅರಿಯದೆ ಅವರನ್ನು ನಿಂದಿಸ್ತೀಯಾ? ಓ ಆಳಿದವರೇ, ನಿಮ್ಮ ರಾಜ್ಯ ಸೇರಿದಾಗ ಪಾಪಿಯಾದ ನನ್ನನ್ನು ಜ್ಞಾಪಿಸಿಕೊಳ್ಳಬೇಕೆಂದು ಕೋರುತ್ತೇನೆ. ಇಂದು ತಾನೇ ನೀನು ನನ್ನೊಂದಿಗೆ ಮೋಕ್ಷದಲ್ಲಿರುವಿ. ಸ್ತ್ರೀಯೇ, ಇಗೋ ನಿನ್ನ ಮಗನು. ಹರಳಪ್ಪ, ಇಗೋ ನಿನ್ನ ತಾಯಿ. ಎಲೆ ಎಲೆ ಲಾಮ ಸಬತ್ತಾನೆ. ನನ್ನ ದೇವನೇ, ನನ್ನ ದೇವನೇ, ನನ್ನನ್ನು ಕೈ ಬಿಟ್ಟಿದ್ದೇನು. ನೋಡಿ, ಈತನು ಎಲಿಯಾಸನು ಕೂಗುತ್ತಿರ್ತಾನಲ್ಲ, ಇವರನ್ನು ಬಿಡಿಸುವ ಹಾಗೆ ಎಲಿಯಾಸನು ಬರ್ತಾರೆ. ದಾಹವಾಗಿದ್ದೇನೆ. ನೀರನ್ನು ರಾಕ್ಷಸನಾಗಿ ಮಾರ್ಪಡಿಸಿದಂತವರೇ, ಈಗ ಅದ್ಭುತವಾಗಿ ನೀರನ್ನು ಮಾಡಿ ಕುಡಿಯಲಾರಿಯಾ? ಇಗೋ ಈ ನೀರನ್ನು. ಎಲ್ಲ ನೆರವೇರಿತು. ಪಿತನೇ, ನಿಮ್ಮ ಕೈಯಲ್ಲಿ ನನ್ನ ಆತ್ಮವನ್ನು ಒಪ್ಪಿಸಿಕೊಡುತ್ತೇನೆ.
ಏನು ಸಮಾಚಾರ? ತಿರುಗಿ ಅದಕ್ಕೆ ಬಂದಿರಿ? ಒಂದನೇ ಆದರೆ ದೊರೆ, ಆ ಯೇಸು ಎಂಬ ದುರ್ಬೋಧಕನು ಜೀವಂತನಾಗಿರುವಾಗ ಮೃತರ ದೊರೆ, ನಾಳೆ ಮಹಾ ಸಮಾರಂಭದ ಸಿದ್ಧತೆ ದಿನ. ಆ ದಿನದಲ್ಲಿ ಶಿಲುಬೆಗೆ ಜಡಿದಿರುವ ಬೇತಗಳು ಇರಬಾರದಾಗೆ ರೋಮನರ ಮತ ಪದ್ಧತಿಯಂತೆ ಅವರ ಕೈಕಾಲುಗಳನ್ನು ಮುರಿದು ಅವರ ಎಣಗಳನ್ನು ಕೆಳಗಿಳಿಸುವಾಗೆ ಅಪ್ಪಣೆಯನ್ನು ದೇಪಾಲಿಸಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ಳುತ್ತೇವೆ. ಆಗಲಿ. ಯೇಸುವಿಗೆ ಪ್ರಾಣ ಹೋಗಿದೆ ಯಾಕೋ ತಿಳಿದುಕೊಳ್ಳುವೆನು. ಪ್ರಭುವೇ, ಯೇಸುನಾಥನ ಶರೀರವನ್ನು ಶಿಲುಬೆಯಿಂದ ಇಳಿಸಿ ಅರ್ಥ ಮಾಡಲು ಅಪ್ಪಣೆಯನ್ನು ದಯಪಾಲಿಸಬೇಕೆಂದು ಬೇಡುತ್ತೇನೆ. ಪ್ರಿಯನೇ, ನೀನು ಆಶಿಸುವ ಪ್ರಕಾರ ಯೇಸುವಿನ ಶರೀರವನ್ನು ಅಡಕ ಮಾಡಿಕೊಳ್ಳಲು ಕೊಡುವೆನು. ಲೋಂಚೇಸ್, ಈಗಲೇ ಹೋಗಿ ಯೇಸುವಿಗೆ ಪ್ರಾಣ ಹೋಗಿದೆ ಯಾಕೋ ನೋಡು. ಹೋಗಿದ್ದರೆ ಅರಿಯಾಮತೆಯನ್ನು ಅಡಕ ಮಾಡಿಕೊಳ್ಳಲಿ. ಹಾಗೆ ಕಳ್ಳರ ಕೈಕಾಲುಗಳನ್ನು ಉಳಿಬಿಡಿ. ದೊರೆ, ಆ ಯೇಸು ಎಂಬ ದುರ್ಬೋಧಕನು ಜೀವಂತನಾಗಿರುವಾಗ ಮೃತರ ಮಧ್ಯದಿಂದ 3ನೇ ದಿನದಲ್ಲಿ ಪುನರುತ್ಥಾನವಾಗುತ್ತೇನೆಂದು ಬಹಿರಂಗ. ಈ ನಜರೇತಿನ ಪ್ರಾಣ ಹೋಗಿರುವ ಹಾಗೆ ಕಾಣುತ್ತೆ. ಇವನ ಕೈಕಾಲುಗಳನ್ನು ಮುರಿಯಬೇಕೋ ಹೇಗೋ ಗೊತ್ತಿಲ್ಲವೇ.